ಭಾಗ ನೋಡಿದ್ರು ವರ್ಲ್ಡ್ ಕ್ಲಾಸ್ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಕೆಲಸ ಮಾಡಿರುವಂತಹ ಒಂದು ಸ್ಪೆಷಲ್ ಮೂವಿ. ಎಲ್ಲ ಮೂವಿಯ ವಿಶೇಷತೆ ಜೊತೆಗೆ ಪಾತ್ರಗಳ ಜೊತೆಗೆ ನಮ್ಮೆಲ್ಲರ ಕಣ್ಮುಂದೆ ಬಂದಿದ್ದು ಬುಜ್ಜಿ. ಯಾಕಂದ್ರೆ ಕಾಸ್ಟ್ಲಿಯೆಸ್ಟ್ ಬ್ರೈನ್ ಇರೋವಂಥ ಒಂದು ಕಾರ್. ಸೊ ಇದು ಫ್ಯೂಚರ್ ನಲ್ಲಿ ಈ ತರ ಒಂದು ಕಾರ್ ಇರಬಹುದು ಅಂತ ಊಹೆ ಮಾಡಿರುವಂತಹ ಒಂದು ಸನ್ನಿವೇಶ. ಆ ಕಾರ್ ನೋಡೋದಕ್ಕೆ ಬಹಳ ಚೆನ್ನಾಗಿದೆ ಅಂಡ್ ಬಹಳ ಕಾಂಪ್ಲಿಕೇಟೆಡ್ ಕಾರ್ ಅಂತ ಆಲ್ರೆಡಿ ಹೇಳಿದ್ದಾರೆ. ಅದೆಲ್ಲದಕ್ಕಿಂತ ಮೀರಿ ನಮ್ಮ ಭೈರವ ಅಂದ್ರೆ ಪ್ರಭಾಸ್ ಅವರ ಬೆಸ್ಟ್ ಫ್ರೆಂಡ್ ಬುಜ್ಜಿ. ಸೊ ಇವತ್ತಿನ ವಿಶೇಷ ಏನು ಅಂದ್ರೆ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಗೆ ನಿಮ್ಮೆಲ್ಲರನ್ನ ಆಹ್ವಾನಿಸಿರುವಂತದ್ದು. ಇತಿಹಾಸದಲ್ಲೇ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಸಿನಿಮಾ ಶುರುವಾಗೋದಕ್ಕಿಂತ ಮುಂಚೆ ಅಂದ್ರೆ ರಿಲೀಸ್ ಆಗೋದಕ್ಕಿಂತ ಮುಂಚೆ ಒಂದು ಆನಿಮೇಟೆಡ್ ವರ್ಷನ್ ನ ನಿಮ್ಮ ಮುಂದೆ ತರ್ತಾ ಇರುವಂತದ್ದು. ಅಮೆಜಾನ್ ಪ್ರೈಮ್ ನಲ್ಲಿ ನಾಳೆಯಿಂದ ಈ ಸೀರೀಸ್ ನ 2 ಎಪಿಸೋಡ್ ನ ನಾವು ನೋಡಬಹುದು. ಬಟ್ ಮೊದಲ ಎಪಿಸೋಡ್ ಅನ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ. ನಮ್ಮಲ್ಲಿ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇದೇ ಟೈಮ್ ಅಲ್ಲಿ ಮುಂಬೈ, ಡೆಲ್ಲಿ ಅಂಡ್ ಹೈದರಾಬಾದ್ ಅಲ್ಲಿ ಈ ಸ್ಕ್ರೀನಿಂಗ್ ನಡೀತಾ ಇದೆ. ಸೊ ಭೈರವ ಮತ್ತೆ ಬುಜ್ಜಿಯ ಫ್ರೆಂಡ್ಶಿಪ್ ಯಾವ ರೀತಿ ಇದೆ, ಈ ಕಾಂಪ್ಲಿಕೇಟೆಡ್ ಕಾಸ್ಟ್ಲಿಯೆಸ್ಟ್ ಕಾರ್ ಯಾವ ರೀತಿ ಒಂದು ಸಂಬಂಧವನ್ನ ಹೀರೋ ಜೊತೆಗೆ ಇಟ್ಕೊಂಡಿದೆ ಅಂತ ಈ ಆನಿಮೇಷನ್ ಮೂಲಕ ಗೊತ್ತಾಗುತ್ತೆ. ಅಂದ್ರೆ ಒಂದು ಚಿಕ್ಕ ಮುನ್ನುಡಿ ಸಿನಿಮಾಗೆ ನಾಡಿದ್ದು ರಿಲೀಸ್ ಆಗುವಾಗ ಯಾವ ತರ ವೈಬಲ್ಲಿ ನಾವು ಸಿನಿಮಾ ಥಿಯೇಟರ್ಗೆ ಹೋಗ್ಬೋದು ಅಂತ. ಯೂಶಲಿ ಸಿನಿಮಾ ಥಿಯೇಟರ್ ಇಂದ ಹೊರಗಡೆ ಮೂಡಲ್ಲಿ ಬರ್ತೀವಲ್ಲ, ಈ ಫೀಲ್ ಅಲ್ಲಿ ಬಂದ್ವಿ ಅಂತ. ಸೊ ಈ ಸಿನಿಮಾಗೆ ಸ್ವರಲ್ ಚೇಂಜ್, ನಾವೇ ಒಂದು ಫೀಲ್ ಅಲ್ಲಿ ಹೋಗ್ಬೋದು. ಆ ಫೀಲ್ ಏನು ಅಂತ ಒಂದು ಚಿಕ್ಕ ಮುನ್ನುಡಿ ಮೂಲಕ ಈ ಆನಿಮೇಟೆಡ್ ಸೀರೀಸ್ ಮೂಲಕ ಫಸ್ಟ್ ಎಪಿಸೋಡ್ ನಿಮಗಾಗಿ ಕಲ್ಕಿ 289880 ಫಸ್ಟ್ ಎಪಿಸೋಡ್ ಪ್ರಿಲ್ಯೂಡ್ ಅಲ್ಲಿ ಇದೀಗ ಮುಂದೆ. ಎಲ್ರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಸೇ ಸಾರಿ ಬಿಕಾಸ್ ಟೆಕ್ನಿಕಲ್ ಏರಿಯಾದಿಂದ ಓವರಾಲ್ ಮಾಲಲ್ಲಿ ಅದು ಸ್ಕ್ರೀನ್ ಮಾಡೋಕ್ಕಾಗಲಿಲ್ಲ. ಸೊ ವಿ ಹ್ಯಾವ್ ಟು ಶಿಫ್ಟ್ ಆಲ್ ಆಫ್ ಅ ಸಡನ್. ಸೌಂಡು ಸ್ವಲ್ಪ ನಿಮಗೆ ಕನ್ವಿನ್ಸ್ ಆಗಿಲ್ಲ ಅನಿಸುತ್ತೆ ಬಿಕಾಸ್ ಅದು ಸೌಂಡ್ ಓಪನ್ ಆಗಲಿಲ್ಲ ಇಲ್ಲಿ. ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಆ್ಯಂಡ್ ಮೋರೋವರ್ ನಾಳೆ ಅಮೆಜಾನ್ ಪ್ರೈಮಲ್ಲಿ ಪಾರ್ಟ್ 1 ಆ್ಯಂಡ್ ಪಾರ್ಟ್ ಫಸ್ಟ್ ಎಪಿಸೋಡ್ ಆ್ಯಂಡ್ ಸೆಕೆಂಡ್ ಎಪಿಸೋಡ್ ಇವತ್ತು ರಾತ್ರಿ 12 ಗಂಟೆಯಿಂದ ಲೈವ್ ಆಗ್ತಾ ಇದೆ. ಆ್ಯಂಡ್ ಮೋರೋವರ್ 37 ಸಿನಿಮಾ ಬರ್ತಾ ಇದೆ. ಈಗೇನು ನೋಡಿದ್ರೆ ನಿಮ್ಗೆ ಏನು ಒಪಿನಿಯನ್ ಅನಿಸ್ತು ಪ್ಲೀಸ್ ಜನಕ್ಕೆ ಅದನ್ನು ತಲುಪಿಸಿ. ಥ್ಯಾಂಕ್ ಯು. ಬ್ಯುಸಿ ಇದ್ದಾರೆ. ಮೋಸ್ಟ್ ಪ್ರಾಬಲಿ ಟೀಮ್ ಬರ್ತಾರೋ ಬುಜ್ಜಿ ಅಂತ ಬರುತ್ತೆ ಬ್ಯಾಂಗ್ಳೂರ್ಗೆ. ಸೊ ವಿಲ್ ಅಪ್ಡೇಟ್ ಯು ಸರ್. ಇಲ್ಲ ಸರ್, ದಿಸ್ ಇಸ್ ಪ್ರೈಮ್. ಇದೇನು ಬಂದಿದೆ ಈಗ ಏನು ನೋಡ್ತಿದ್ದಾರೆ, ಇಟ್ ಈಸ್ ಜಸ್ಟ್ ಅ ಗ್ಲಿಮ್ಸ್ ಆಫ್ ದ ಮೂವಿ. ಅಂದರೆ ಅವರು ಯಾವ ವರ್ಲ್ಡ್ ಅಲ್ಲಿ ಇರುತ್ತೆ, ಯಾವ ರೀತಿ ಇರುತ್ತೆ ತೋರಿಸೋದಕ್ಕೋಸ್ಕರ ಒಂದು ಕಾರ್ಟೂನ್ ಮಾಡ್ತಾರೆ ಸರ್. 2 ಎಪಿಸೋಡ್ಸ್. ಇಟ್ಸ್ ವಿಲ್ ಬಿ ಲೈಕ್ 30 minutes ಏನೋ ಬರ್ತದೆ. ಇಂಗ್ಲೀಷ್ ಅಂತ ತೆಲುಗು ಸರ್, 2 ಲ್ಯಾಂಗ್ವೇಜಸ್ ಬರುತ್ತೆ. ಕನ್ನಡ ಸಿನಿಮಾ ಬರುತ್ತೆ ಸರ್, ನಿಮಗೆ ಸಿನಿಮಾ ಬರುತ್ತೆ. ಇದು ಏನಂದ್ರೆ ಇಟ್ಸ್ ಅ ಸಡನ್ ಪ್ಲಾನ್. ಸೊ ಅವ್ರಿಗೆ ಟೈಮ್ ಡ್ಯೂರೇಷನ್ ಕಡಿಮೆ ಇರೋದ್ರಿಂದ ತೆಲುಗು ಮತ್ತು ಇಂಗ್ಲೀಷ್ ಮಾತ್ರ ಮಾಡಿದ್ದಾರೆ. ಸಿನಿಮಾ ಕನ್ನಡದಲ್ಲಿ ಬರುತ್ತೆ ಸರ್. ಆಲ್ ಲ್ಯಾಂಗ್ವೇಜ್ ರಿಲೀಸ್ ನೀವೇ? ಆಲ್ 5 ಲ್ಯಾಂಗ್ವೇಜಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಪ್ರೀತ್ ಅವರೇ. ವೈಜಯಂತಿ ಮೂವೀಸ್ ಆ ಹೆಸರಿಗೆ ಒಂದು ತೂಕ ಇದೆ. KVM ಪ್ರೊಡಕ್ಷನ್ಸ್ ಕೂಡ ನಮ್ಮ ಹೆಮ್ಮೆಯ ಸಂಸ್ಥೆ. ಸೊ ಇದೆರಡರ ಜೊತೆ ಆಗಿದೆ ಅಂದ್ರೆ ಒಂದು ಒಳ್ಳೆ ಸಕ್ಸಸ್ಫುಲ್ ಸಿನಿಮಾ ಇದಾಗುತ್ತೆ ಅನ್ನೋ ನಂಬಿಕೆ. ಅಂಡ್ ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ, ಈಗ ನಾವೇನು ಆನಿಮೇಟೆಡ್ ಎಪಿಸೋಡ್ ನೋಡಿದ್ವಿ, ಇದು ಕಲ್ಕಿಯ ಸ್ಟೋರಿ ಅಲ್ಲ. 2898 ಅಲ್ಲಿ ಆ ವರ್ಷಕ್ಕೆ ಹೋಗೋಕ್ಕಿಂತ ಮುಂಚೆ ಕಲ್ಕಿಯ ಪ್ರಪಂಚ ಯಾವ ರೀತಿ ಇರುತ್ತೆ ಅಂತ ಒಂದು ಮೂಡ್, ಒಂದು ವೈಬ್, ಒಂದು ಫೀಲ್ ಕ್ರಿಯೇಟ್ ಮಾಡಿರುವಂತಹ 2 ಎಪಿಸೋಡ್ಗಳು. ಸೊ ನಿಜವಾದ ಕತೆ ಸಿನಿಮಾದಲ್ಲೇ ಶುರುವಾಗುತ್ತೆ. ಇದು ಜಸ್ಟ್ ಒಂದು ಮುನ್ನುಡಿ ತರ, ಇಟ್ಸ್ ಜಸ್ಟ್ ಅ ಪ್ರಿಲ್ಯೂಡ್. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ.